ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾರ್ಕ್ ಎಲ್ಲೆಲ್ಲೂ ಮಾರ್ಕ್ನ ಹವಾ ಅಂತಾನೆ ಹೇಳಬಹುದು. ಹುಬ್ಬಳ್ಳಿಯಲ್ಲಿ ಭರ್ಜರಿ ರಥನ ಎಳೆದು ಬಂದಾಗಿದೆ. ಇನ್ನೇನು ರಿಲೀಸ್ಗೆ ಕ್ಷಣಗಣನೆ ಗಂಟೆಗಳ ಕಾಲ ಇದೆ ಸರ್. ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಏನೇನು ಅನ್ನಿಸ್ತಾ ಇದೆ ಸರ್? ಏನಿಲ್ಲಮ್ಮ, ಏನೇನು ಅನ್ನಿಸ್ತಾ ಇತ್ತು ಅದೆಲ್ಲ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತಾ ಇತ್ತು. ಓಕೆ, ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡೋದು ನೋಡಿದಾಗ ಖುಷಿ ಆಗ್ತಾ ಇತ್ತು. ಯಾಕಂದರೆ ಟೈಮ್ ಲೈನಲ್ಲಿ ಕೆಲಸ ಮಾಡ್ತಾ ಇದ್ವಿ, ತುಂಬ ಕ್ಲೋಸ್ಡ್ ಪ್ಯಾರಾಮೀಟರ್ಸಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸಿನಿಮಾ ದೊಡ್ಡದು ಬೇರೆ. ಅದನ್ನು ನೋಡಿದಾಗ ಅವಾಗ ಅನ್ನಿಸ್ತಾ ಇತ್ತು, ಎಷ್ಟು ಒಂದು ಮಾತು ಹೇಳಿದ್ದು ಒಂದು ಮಾತಿಗೆ ಎಲ್ಲರೂ ಬದ್ಧರಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ ಅಂತ ಒಂದು ಅನ್ನಿಸ್ತಾ ಇತ್ತು ಸರ್. ನನಗೆ ಈಗಲೂ ನೆನಪಿದೆ ಸರ್, ನೀವು ಮೊದಲ ಸುದ್ದಿಗೋಷ್ಠಿ ಮಾಡಿದ್ದು ಹಿಂಗಿದೆ ಸರ್. ಹಿಂಗೆ ತಿರುಗಿ ಹಿಂಗೆ ನೋಡೋಕೆ ರಿಲೀಸಿಗೆ ರೆಡಿ ಆಗಿಬಿಟ್ಟಿದೆ. ಅಷ್ಟು ಪಟ 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 ಅಂತ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸರ್. ಹೇಗಿತ್ತು ಸರ್? ಹೇಳಿದ್ದೀರಾ, ಆದರೂ ಕೂಡ ಒಂದಷ್ಟು ವಿಚಾರಗಳಿರುತ್ತೆ ಶೇರ್ ಮಾಡೋದು. ಹೇಗಿತ್ತು ಸರ್ ಇಡೀ ಜರ್ನಿ, ಮಾರ್ಕ್ ಜರ್ನಿ, ನಿದ್ದೆ ಇಲ್ಲದ ದಿನಗಳು? ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಆಸೆ ಪಡೋರಿಗೆ ಇದೊಂಥರ ಹಬ್ಬ ಇದ್ದಂಗೆ. ಅಂದರೆ ಶ್ರಮ ಇಲ್ಲದೆ ಮಾಡಿದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು ಒಂದು ಟೈಮ್ ಲೈನ್ ಇಟ್ಕೊಂಡು, ಸಿನಿಮಾದಲ್ಲಿ ಮಾತ್ರ ಅಲ್ಲ, ಇಲ್ಲೂ ಒಂದು ಟೈಮ್ ಲೈನ್ ಇದೆ. 1 hour ಕೌಂಟ್ಸ್ ಅಂದಾಗ ಪ್ರತಿಯೊಬ್ಬರು ಕೆಲಸ ಮಾಡೋದ ರೀತಿ, ಎವ್ರಿಬಡಿ, ಆಲ್ ಟೆಕ್ನಿಷಿಯನ್ಸ್, ಆಲ್ ಆ್ಯಕ್ಟರ್ಸ್, ಪ್ರೊಡಕ್ಷನ್ ಹೌಸ್, ಪ್ರತಿಯೊಬ್ಬರು ಐ ಗೆಸ್ ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಅದ್ರ ಬಗ್ಗೆ ಯಾವಾಗಲೂ ನಮ್ಗೆ ಅನಿಸುತ್ತಲ್ಲ, ಒಂದು ಎಲ್ಲರೂ ಒಂದೇ ಉದ್ದೇಶದಲ್ಲಿ ಎದ್ದೇಳಬೇಕಾದ್ರೆ ನಾವೆಲ್ಲರೂ ಹೇಗಿರಬೇಕು, ಒಟ್ಟೊಟ್ಟಿಗೆ ಹೇಗಿರಬೇಕು. ಆ್ಯಂಡ್ ಅವತ್ತಿಗೆ ನಾವು ಒಬ್ಬರು ಬೆನ್ನೊಬ್ಬರು ತಟ್ಕೋಬೇಕು, ಒಬ್ಬರು ಕೈಕಾಲು ಒಬ್ಬರು ಒತ್ತುಕೋತಾ ಇರಬೇಕು. ಲಿಟ್ರಲಿ ಆ ಶ್ರಮದಲ್ಲಿ ಇರ್ತೀವಿ ಎಲ್ಲರೂ. ನಮಗೆ ನಾವೇ ವಿಚಾರಿಸ್ಕೋತಾ ಇದೀವಿ, ನಿಮಗೆ ಆಯ್ತಾ, ನೀವು ವಿದ್ಯೆ ಬಂತ, ನೀವು 1 hour ಮಲ್ಕೊಂಡ್ಬಿಡಿ, ಹೋಗಿ ನಮಗೆ ಕೆಲಸ ಇದೆ, ನಾವು ಮಾಡ್ತಾ ಇರ್ತೀವಿ. ಸೊ ಐ ಗೆಸ್ ಎವ್ರಿಬಡಿ ವರ್ಕ್ ಇನ್ ದ ಟೈಮ್ ಲೈನ್, ಆ್ಯಂಡ್ ದಟ್ ಈಸ್ ವಂಡರ್ಫುಲ್ ಟು ಅಚೀವ್ ಆಫ್ಟರ್ ಆಲ್ ದಿ ಪ್ಲಾನಿಂಗ್ ಆ್ಯಂಡ್ ಹಾರ್ಡ್ ವರ್ಕ್. ಓಕೆ ಸರ್, ಟ್ರೇಲರು ನೆಕ್ಸ್ಟ್ ಲೆವೆಲಲ್ಲಿ ಹವಾ ಕ್ರಿಯೇಟ್ ಮಾಡ್ತು ಸರ್. ಜನ ಅಂತೂ ಪ್ರೀತಿಯಿಂದ ಒಪ್ಪಿದ್ದಾರೆ ಸರ್, ಅದನ್ನು ಅಪ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಕಮೆಂಟ್ಗಳು ಸರ್. ಆ ಕಮೆಂಟ್ಗಳನ್ನ ಓದುವಾಗಲೇ ನಮಗೊಂಥರ ಖುಷಿ ಆಗ್ತಿತ್ತು. ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ ಅಂತ. ನಿಮಗೆ ಹೇಗೆ ಅನಿಸ್ತು ಸರ್ ಜನ ಟ್ರೈಲರ್ನ ತಗೊಂಡಿದ್ದ ರೀತಿ ನೋಡಿ? ನನಗೆ ಗೊತ್ತಿರೋದು, ಜನ ನಿಮ್ಮನ್ನು ಒಂದು ಸಲ ತುಂಬ ಪ್ರೀತಿಸಿ ಮನಸ್ಸೊಳಗಡೆ ಇಟ್ಕೊಂಡ್ರೆ ಅದಲ್ಲೇ ಒಂದು ಶಾಶ್ವತ ಆದಂಥ ಮನೆ ಮಾಡಿಕೊಡ್ತಾರೆ. ಹೌದು. ಅಂಥದ್ರಲ್ಲಿ ನಾವು ಮಾಡಬೇಕಾಗಿರೋದು ಒಂದು ಒಳ್ಳೆ ಕೆಲಸಗಳು, ಒಂದಿಷ್ಟು ಒಳ್ಳೆ ಮಾತುಗಳು, ಒಂದಿಷ್ಟು. ಸೊ ಐ ಗೆಸ್ ಸಿನಿಮಾ ಅಂತ ಬಂದಾಗ ಒಂದು ಒಳ್ಳೆ ಸಿನಿಮಾ ಕೊಡೋ ಪ್ರಯತ್ನ, ಆನೆಸ್ಟಾಗಿ ಒಂದು ಸಿನಿಮಾ ಕೊಡೋ ಪ್ರಯತ್ನ. ಸೊ ಇದರೊಳಗಡೆ ಹೋದಾಗ ಅದಷ್ಟು ಟ್ರೈಲರ್ಸ್ ರೀಚ್ ಆಗೋ ರೀತಿ, ಇನ್ನೊಂದು ರೀತಿ ನೋಡೋಕ್ಕೆ ಹೋದಾಗ ಐ ಗೆಸ್ ಇಟ್ಸ್ ಜಸ್ಟಿಫೈಯಿಂಗ್ ಎವ್ರಿಬಡೀಸ್ ಆನೆಸ್ಟಿ, ಇಂಟೆನ್ಷನ್ಸ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ನೀವು ಒಂದು ಟ್ರೈಲರ್ ಮಾತ್ರ ಅಲ್ಲ, ಆ ಟ್ರೈಲರ್ ಆ ರೀತಿ ಮೂಡ್ ಬರೋದಕ್ಕೆ ಕಾರಣರಾದಂಥ ನಮ್ಮ ಡೈರೆಕ್ಟರ್, ಎಡಿಟರ್ ಅಜನೀಶ್, ಐ ಗೆಸ್ ದೇ ಟೇಕ್ ಆಲ್ ದಿ ಕ್ರೆಡಿಟ್. ಸಿನಿಮಾ ಬಂದು ಒಂದು 2 ಗಂಟೆ 2.25 ಗಂಟೆ ಇರಬೇಕಾದ್ರೆ ಅದನ್ನು ಅಲ್ಲಿಗೆ ಇಳಿಸೋದಿದೆಯಲ್ಲ ನಿಮ್ಗೆ. ಆ್ಯಂಡ್ ಇನ್ನೊಂದು ಕತೆ ಹೇಳ್ಬಿಡೋಣ ಅಂತ ಒಂದಿತ್ತು, ಒಂದು ಚಿಕ್ಕದಾಗಿ ಒಂದು ಎಳೆ ಹೇಳ್ಬಿಡೋಣ ಟ್ರೈಲರ್ ಮೂಲಕ. ಎಲ್ಲ ಮುಚ್ಚಿಡೋದು ಬಚ್ಚಿಡೋದು ಬೇಡ, ಹೇಳ್ಬಿಡೋಣ ಅಂತ ಬಂದಾಗ ಐ ಗೆಸ್ ಒಂದಿಷ್ಟು ಓಪನ್ ಮಾಡಿದ್ವಿ ಟ್ರೈಲರಲ್ಲಿ. ಅದು ವೆಲ್ ರಿಸೀವ್ಡ್. ಐ ಥಿಂಕ್ ದಟ್ ಇಸ್ ಮಕ್ಕಳ ಅಪಹರಣದ ಸುತ್ತ ನಡೆಯುವಂಥ ಕತೆ. ಒಂದು ಮೇನ್ ಲೇಯರ್ ಬರುತ್ತೆ ಅದರಲ್ಲಿ. ಅದು ಮಕ್ಕಳ ಅಪಹರಣ ಕೂಡ ಒನ್ ಆಫ್ ದಿ ಲೇಯರ್, ಬಟ್ ಒನ್ ಮೇನ್ ಲೇಯರ್. ಬಟ್ ಬರೀ ಅಪಹರಣ ಅಂತ ಬರಲ್ಲ. ಅಪಹರಣದ ಹಿಂದೆ ಒಂದು ಕತೆ ಇದೆ, ಒಂದು ಇಂಟೆನ್ಷನ್ ಇದೆ, ಆ್ಯಂಡ್ ಒಂದು ಟೈಮ್ ಲೈನ್ ಇದೆ, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ 2 ಲೇಯರ್ ಓಡ್ತಾ ಇರುತ್ತೆ. ಸೊ ಐ ಗೆಸ್ ಎವ್ರಿಥಿಂಗ್ ಕೊಲೈಡ್ಸ್ ಇನ್ ದಿ ಎಂಡ್. ಅದು ಚೆನ್ನಾಗಿ ಮಾಡ್ಯಾರ.